ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಅಣ್ಣವ್ರು ಬಂದಿದ್ದಾರೆ ಮತ್ತೆ ಅಮ್ಮವ್ರು ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಅವ್ರ ಮಗ ದರ್ಶನ್ ಅಂತ ಐಲ್ಯಾಂಡ್ ಅಲ್ಲಿ ಇದಾರಂತೆ. ಸೊ ಅವ್ರದ್ದು ಇವತ್ತು ಜನ್ಮದಿನ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡಬೇಕು, ದೇವ್ರ ಮಕ್ಕಳ ಆಶೀರ್ವಾದ ಮಗನಿಗೆ ಕೊಡಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಇವತ್ತು ದರ್ಶನ್ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಮುಖ್ಯವಾಗಿ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸ್ಲಿ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇಲ್ಲಿ ಬಂದು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಸೊ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ, ಒಳ್ಳೇದಾಗ್ಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀರಾ? ಈ ಆಶ್ರಮದ ಬಗ್ಗೆ ತುಂಬಾ ನೋಡ್ಕೊಂಡ್ವಿ. ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲ ನಿಮ್ ಬಗ್ಗೆ ತುಂಬಾ ಎಲ್ಲ ನೋಡಿ ಎಲ್ಲ ಈ ತರ ಇದೆಯಲ್ಲ, ಒಂದ್ಸರಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಬರೋಣ. ನಮ್ಮ ಮಗನ ಐಲ್ಯಾಂಡ್ ಇದ್ದಾಗ ಬರ್ತ್ಡೇಗೆ ಇಲ್ಲಿಗೆ ಬಂದು ನಾವು ಆಕ್ಚುಲಿ ನಮ್ದು ಬಿಜಾಪುರ ಟ್ರಾನ್ಸ್ಫರ್ ಆಗಿದೆ. ಲಾಸ್ಟ್ ಮಂತೆ ಬಂದು ಅಕಸ್ಮಾತ್ ಇವತ್ತು ಬರಕ್ ಆಗುತ್ತಾ ಇಲ್ವಾ ಅಂತೇಳಿ ಲಾಸ್ಟ್ ಮಂತೆ ಬಂದು ನಾವು ಬುಕ್ ಮಾಡಿ ಹೋಗಿದ್ವಿ. ನಿಮ್ಮ ಎಲ್ಲರ ಆಶೀರ್ವಾದನೂ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬೇಕು. ಅದಕ್ಕೋಸ್ಕರ ನಿಮ್ಗೆ ದೇವರು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಅನ್ನದಾತ ಸುಖಿನೋ ಭವ ಅಂತೇಳಿ ಹೇಳ್ತಾರಲ್ಲ, ಆ ತರ ಒಂದು ಇರ್ಲಿ ಅಂತೇಳಿ ಪಿಕ್ಚರ್ ಅಲ್ಲೆಲ್ಲ ಆಕ್ಟ್ ಮಾಡ್ತಾ ಇದ್ದೀರಾ. ಇನ್ನು ದೊಡ್ಡ ದೊಡ್ಡದಾಗಿ ಆಕ್ಟಿಂಗ್ ಎಲ್ಲ ಸಿಗಲಿ, ಒಳ್ಳೇದಾಗ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಈ ಸೇವೆ ತುಂಬಾ ದೇವ್ರ ಸೇವೆ, ಇದು ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ. ನಾವು ಬಹಳ ಜನಕ್ಕೆ ಒಂದು ತಂದೆ ತಾಯಿಗೆ ಅನ್ನ ಹಾಕ್ಲಿಕ್ಕೆ ಬಹಳ ಜನಕ್ಕೆ ಇಷ್ಟಿದೆ ಅಂತ ಇಷ್ಟು ಜನಕ್ಕೆ ನೀವು ಇದನ್ನ ಮಾಡ್ತಿರೋದು ದಿಸ್ ಇಸ್ ವೆರಿ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.